ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಕಾಮಡಿಕೆ 2026ದು ಹೊಸ ಅಪ್ಡೇಟ್ಸ್ ಬಂದಿದೆ ಏನು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಪ್ಡೇಟ್ಸ್ ಬಂದಿದೆ ಅಂದರೆ, ಕಾಮಡಿಕೆ ಬರೋಂಥ ವಿದ್ಯಾರ್ಥಿಗಳು ಏನು ಮೂರನೇ ರೌಂಡು ಚಾಯ್ಸ್ ಫಿಲ್ಲಿಂಗ್ ಮಾಡಿ ಮೂರನೇ ರೌಂಡಿಗೆ ಏನು ಭಾಗವಹಿಸಿದ್ರಿ ಅಂಥ ವಿದ್ಯಾರ್ಥಿಗಳಿಗೆ ಹೊಸ ಅಪ್ಡೇಟ್ಸ್ ಏನಂದರೆ, ಈಗ ನಿಮ್ಮ ಒಂದು ಮೂರನೇ ರೌಂಡಿನ ರಿಸಲ್ಟ್ ಅನೌನ್ಸ್ ಆಗಿರೋದು ಈಗ 4 ಗಂಟೆಗೆ ಅನೌನ್ಸ್ ಆಗಿದೆ. ಹೇಗೆ ಅದನ್ನು ನೋಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಲ್ಗಡೆ ಲಾಗಿನ್ ಆಪ್ಷನ್ ಇದೆ, ಇಂಜಿನಿಯರಿಂಗ್ ಲಾಗಿನ್ ಅಂತ ಏನಿದೆಯಾ ಆ ಒಂದು ಇಂಜಿನಿಯರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ಲಿಕ್ ಮಾಡಿ ಈ ರೀತಿಯಾಗಿ ಲಾಗಿನ್ ಪೋರ್ಟಲ್ ಓಪನ್ ಆಗುತ್ತೆ. ನಿಮ್ಮ ಒಂದು ಲಾಗಿನ್ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ, ಪಾಸ್ವರ್ಡ್ನ ಎಂಟರ್ ಮಾಡಿ, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಲಾಗಿನ್ ಪೋರ್ಟಲ್ ಓಪನ್ ಆಗುತ್ತೆ, ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ನೀವು ಯಾವ ರೀತಿ ನೋಡಬೇಕು ಅಂದರೆ, ಇಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರುತ್ತೆ. ಇಲ್ಲಿ 1ನೇ ರೌಂಡಿನ ವ್ಯೂ ಕಾಣಿಸ್ತಾ ಇರುತ್ತೆ. ನೀವೀಗ 3ನೇ ರೌಂಡಿನ ಸೀಟ್ ಅಲೈನ್ಮೆಂಟ್ನ ನೋಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಇಯರ್ ಟು ವ್ಯೂ ಅಲಾಟೆಡ್ ಸೀಟ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಓಪನ್ ಆದ ತಕ್ಷಣ ನಿಮಗೆ ರೌಂಡ್ 3 ಇಲ್ಲಿ ಕಾಣಿಸ್ತಾ ಇರುತ್ತೆ. ಅದಾದಮೇಲೆ ಇಲ್ಲಿ ಏನು ನಿಮಗೆ ಬಂದಿರುವಂಥ ಕಾಲೇಜ್ ನೇಮ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ಅದಾದಮೇಲೆ ನಿಮಗೆ ಬಂದಿರುವಂಥ ನೀವು ಯಾವ ಕೋರ್ಸಿಗೆ ಇಲ್ಲಿ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರಿ ಆ ಕೋರ್ಸಲ್ಲಿ ಯಾವ ಕೋರ್ಸಿಗೆ ಈ ಒಂದು ಕಾಲೇಜಲ್ಲಿ ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ಅದಾದಮೇಲೆ ನೀವು ಆ ಒಂದು ಕಾಲೇಜ್ನ ಎಷ್ಟನೇ ನಂಬರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ನಿಮ್ಮ ಒಂದು ಕೆಟಗರಿಯನ್ನು ತೋರಿಸ್ತಾ ಇರುತ್ತೆ. ಮತ್ತು ಆ ಒಂದು ಕಾಲೇಜಿನ ಅಡ್ರೆಸ್ನು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಇವಾಗಲೇ ಫೀಸನ್ನು ಕಟ್ಟಿ ಇಲ್ಲಿ ಅಕ್ಸೆಪ್ಟ್ ಬಂದಿರ್ತೀರ. ಈಗ ನಿಮ್ಗೆ ಈ ಕಾಲೇಜ್ ಸಿಕ್ಕಿದೆ. ಈಗ ಇಲ್ಲಿ 2 ಆಪ್ಷನ್ ಇದೆ. ಈಗ ಸಿಕ್ಕಿದೆ. ಈಗ ನಿಮ್ಗೆ ಈ ಕಾಲೇಜ್ ಇಷ್ಟ ಇದ್ದರೆ ಇಲ್ಲಿ 2 ಆಪ್ಷನ್ ಇದೆ. ಇಷ್ಟ ಇದ್ದರೆ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಒತ್ತಿ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅದು 24ನೇ ತಾರೀಕು ಒಳಗಡೆ ಹೋಗಿ ಅಕ್ಸೆಪ್ಟ್ ಫ್ರೀಸನ್ನು ಹೊತ್ಕೊಂಡು ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ 24ನೇ ತಾರೀಕೊಳಗೆ ಈ ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲ, ಇನ್ನೂ ಒಳ್ಳೆಯ ಕಾಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ಗೆ ಹೋಗಿ ನೀವು 4ನೇ ರೌಂಡಿಗೆ ಹೋಗ್ಬೋದು. ಇಲ್ಲಿ 2 ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕದನ್ನ ಕರೆಕ್ಟಾಗಿ ನೀವು ಏನು ಕರೆಕ್ಟಾಗಿ ಯಾವ ಕಾಲೇಜು ಇದೆ ಅಥವಾ ಈಗ ಬಂದಿರೋ 3ನೇ ರೌಂಡಿನ ಬಂದಿರೋ ಕಾಲೇಜೇ ನನಗೆ ಚೆನ್ನಾಗಿದೆ ನಾನು ಹೋಗಿ ಜಾಯ್ನ್ ಆಗ್ತೀನಿ ಅಂದರೆ ಮೊದಲನೇ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ತೊಗೊಂಡು ನೀವು ಜಾಯ್ನ್ ಆಗಬೇಕಾಗುತ್ತೆ, ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಇದಕ್ಕಿಂತ ಇನ್ನೂ ಒಳ್ಳೆಯ ಕಾಲೇಜ್ ನನಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ನನ್ನ ರ್ಯಾಂಕಿಂಗಿಗೆ ಅನ್ನೋದಾದರೆ ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ಕೊಂಡು ನೀವು 4ನೇ ರೌಂಡಿಗೆ ಹೋಗ್ಬೋದು. ಇಲ್ಲಿ ನಿಮ್ಮ ಚಾಯ್ಸ್ನ ನೀವು ಫಿಲ್ ಮಾಡ್ಕೊಳ್ಳಿ, ಡಿಸಿಷನ್ ತೊಗೊಂಡು ಫಿಲ್ ಮಾಡ್ಕೊಳ್ಳಿ. ಇಷ್ಟು ಒಂದು ಕಾಮಡಿಕೆಯಲ್ಲಿ ಬಂದಿರೋಂಥ ಅಪ್ಡೇಟ್ಸ್. ಈಗ ರೀಸೆಂಟಾಗಿ 4 ಗಂಟೆಗೆ ಅವರು 3ನೇ ರೌಂಡಿನ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಈಗಲೇ ಚೆಕ್ ಮಾಡಿಕೊಂಡು ನೀವೇನು ಡಿಸಿಷನ್ ತೊಗೊಳ್ತೀರಾ, ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತಿರೋ ಅಥವಾ ಮುಂದಿನ ರೌಂಡಿಗೆ ನೀವು ಹೋಗ್ತಿರೋ ಅದು ನಿಮಗೆ ಬಿಟ್ಟಂಥ ಡಿಸೈಡ್ನ ಮಾಡಿಕೊಂಡು ನೀವು ತೊಗೊಳ್ಳಿ ಇಲ್ಲಿ ಚಾಯ್ಸ್ನ. ಈ ವಿಡಿಯೋ ನಿಮ್ಗೆ ಇಷ್ಟವಿದ್ದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಇದ್ರಿ ಕಾಮಡಿಕೆ ಏನು ಕಾಯ್ತಾ ಇದ್ರಿ 3ನೇ ರೌಂಡ್ ರಿಸಲ್ಟು ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ನೋಡ್ಕೊಳ್ಳಿ, ನಿನ್ನ ಡಿಸಿಷನ್ನ ತೊಗೊಳ್ಳಿ. ಈ ರೀತಿ ನಮ್ಮ ಚಾನಲ್ನ ಯಾವಾಗಲೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಯಾಕೆಂದರೆ ನಾವು CET, ನೀಟ್ ಮತ್ತು ಕಾಮಡಿಕೆ ಮತ್ತು ಬೇರೆ ಎಜುಕೇಷನ್ ಜಾಬ್ ಸ್ಕಾಲರ್ಶಿಪ್ ಬಗ್ಗೆ ನಾವು ನಮ್ಮ ಚಾನಲ್ ಮುಖಾಂತರ ನಿಮಗೆ ಅಪ್ಡೇಟ್ಸ್ಗಳನ್ನು ಹೊಸ ಅಪ್ಡೇಟ್ಸ್ಗಳನ್ನು ತಿಳಿಸ್ತಾ ಇರ್ತೀವಿ. ಇದಕ್ಕೇ ಮುಂಚೆ ಒಂದು ವಿಡಿಯೋನ ಹಾಕಿದ್ದೀನಿ. CETನ ಮಾರ್ಕ್ ರಿಸಲ್ಟ್ನ ಬಿಟ್ಟಿದ್ದಾರೆ, ಮೆಡಿಕಲ್ನ ಮೊದಲನೇ ರೌಂಡಿನ ಮಾರ್ಕ್ ರಿಸಲ್ಟ್ನ ಬಿಟ್ಟಿದ್ದಾರೆ. ಆ ವಿಡಿಯೋನ ನೋಡ್ಕೊಳ್ಳಿ. ಮತ್ತು CETನ ಏನು ಇಂಜಿನಿಯರಿಂಗ್ ಮತ್ತು ಇತರೆ ಕೋರ್ಸ್ಗಳಿಗೆ 2ನೇ ರೌಂಡಿನ ಮಾರ್ಕ್ ರಿಸಲ್ಟ್ನ ಬಿಟ್ಟಿದ್ದಾರೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋನ ನೋಡಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.